din tak 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 din tak tak it tak it tu tak it tak it tu tak din tak tak din tak tak it tu tak it tak din tak. ನಾವು ಹಾಸನ್ ಡಿಸ್ಟಿಕ್ಕಲ್ಲಿದ್ದೀವಿ. ಇಲ್ಲಿ ನಮ್ಮ ರೈತರಿಗೆ ನಮ್ಮ ರಂಜಿತ್ ಅವರು ಇವ್ರಿಗೆ ಡೇ ಒನ್ನಿಂದ ಅಡಿಕೆಗೆ ಕೃಷಿ ಮಾಡಿಸಿದ್ದಾರೆ. ಆ ರೈತರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಶಿವಸ್ವಾಮಿ ಅಂತ. ಹಾಂ. ನಮ್ಮದು ಹಾಸನ ತಾಲೂಕು ದುದ್ದ ಹೋಬಳಿ ಇಡ್ನಳ್ಳಿ ಗ್ರಾಮ. ಹಾಂ. ನಾವು ಅಡಿಕೆ ಆಯ್ಕೆಗಿಂದಲೂ ಈಗ ನಿಮ್ಮಿಂದ ಯೂಸ್ ಮಾಡ್ತಾಯಿದ್ದೀವಿ. ಯೂಸ್ ಮಾಡಿರೋದ್ರಿಂದ ಮೂರುವರೆ ವರ್ಷಕ್ಕೆ ನಮಗೆ ದರ್ಶನ. ಅಂದರೆ ಈಗ ಎಷ್ಟು ಟೈಮ್ ಆಯ್ತು ಈ ಮರಗಳಿಗೆ? ಈ ಮರಗಳಿಗೆ ಈಗ 3.5 ವರ್ಷ. 3.5 ವರ್ಷ ಅಂದರೆ 6 ತಿಂಗಳ ಅಥವಾ ಎಷ್ಟಕ್ಕೆ 4 ಕೂಡುತ್ತೆ? ಇನ್ನು 6ನೇ ತಿಂಗಳು ಬಂದರೆ ಈಗ 2ನೇ ತಿಂಗಳಲ್ವಾ, ಇನ್ನು 4 ತಿಂಗಳು ಬಂದರೆ 2 ವರ್ಷ, 4 ವರ್ಷ ಕಂಪ್ಲೀಟ್ ಆಗುತ್ತೆ. 4 ವರ್ಷ ಕಂಪ್ಲೀಟ್ ಆಗುತ್ತೆ. ಈಗ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದಲ್ಲಿ ಏನು ಉತ್ಪನ್ನಗಳನ್ನೇನು ನೀವು ಬಳಸಿದ್ದೀರಿ ಅದೇ ಬಳಸ್ತಾ ಇರೋದು, ಅದರಿಂದ ನಿಮಗೆ ಹಾಕಿಲ್ಲ. ಹಾಂ. ಈಗ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದಲ್ಲಿ ನಿಮಗೆ DAP, ಪೊಟ್ಯಾಷಿಂದ ಹಿಡಿದು ಪ್ರತಿಯೊಂದು ಉತ್ಪನ್ನನೂ ಕಳೆದ 3 ವರ್ಷದಿಂದ ನಾನು ಕೂಡ ಬರ್ತಾಯಿದ್ದೀನಿ. ನಿಮ್ಮ ಕುರಿಗಳು ಮತ್ತು ಪ್ರತಿಯೊಂದನ್ನು ನಾನು ವಿಡಿಯೋ ಕೂಡ ಮಾಡಿದ್ದೆ. ಇದು 2025. ಹಾಂ. ಹಾಗಾಗಿ ಈಗ ಏನು ಅನಿಸುತ್ತೆ ನಿಮಗೆ ಇಷ್ಟು ಮೆಚುರಿಟಿ ಆಗಿರೋಂಥ ಗಿಡ ಇದರಲ್ಲಿ ಅಡಿಕೆ ಎಲ್ಲ ನೋಡ್ಬೋದು ನೀವು ಇಲ್ಲಿ. ನಿಮ್ಮ ಅಕ್ಕಪಕ್ಕ ಬೇಕಾದಷ್ಟು ತೋಟಗಳು ಪ್ರತಿಯೊಂದು ಇರ್ಬೋದು, ಬಟ್ ಇಷ್ಟು ಅದ್ಭುತವಾಗಿ ಯಾರ್ದು ಕೂಡ ಬಂದಿಲ್ಲ. ಕಾಯಿ ಒಂದು ಕಟ್ಟಿರೋದು ನೋಡ್ಬೋದು, ಎಷ್ಟು ನೀಟಾಗಿ ಬಂದಿದೆ. ಅಂದರೆ ಈಗ 3.5 ವರ್ಷದ ಅಡಿಕೆ ಇದೆ. ಅಡಿಕೆ ಸೈಜ್ ಕೂಡ ನೋಡ್ಬೋದು, ಕೆಳಗಡೆ ಅಡಿಕೆ ಸೈಜ್ ಏನಿದೆ ಮತ್ತು ಗಣ್ಣುಗಳು ನೀಟಾಗಿ ತುಂಬ ಚೆನ್ನಾಗಿ ಬರ್ತಿತ್ತು, ದೊಡ್ಡದು ಬಂದಿದೆ. ಇಷ್ಟು ಅದ್ಭುತವಾಗಿ ಗರ್ಭ ಇದೆ. ಶಿವಣ್ಣರೇ, ಈಗ ನೀವು ಕೃಷಿಯಲ್ಲಿ ತುಂಬ ವರ್ಷದ ಅನುಭವ ಇದೆ. ಈಗ ನಮ್ಮ ರಂಜಿತ್ ಅವ್ರು ಸಿಕ್ಕ ಮೇಲೆ ನೀವು ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದಲ್ಲಿ ಕೃಷಿ ಮಾಡ್ತಾ ಇದ್ದೀರಾ. ನಿಮ್ಮ ಅನುಭವದಲ್ಲಿ ಏನು ಅನಿಸುತ್ತೆ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದ ಬಗ್ಗೆ? ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಒಟ್ಟಿನಲ್ಲಿ ಈಗ ನನಗೆ ಅನಿಸಿದೆ, ಆದಷ್ಟು ಉತ್ತಮವಾಗಿ ಬಂದಿದೆ ಅಂತ. ಇನ್ನು ಮುಂದೆ ಅದೇ ರೀತಿ ಕಾಪಾಡಿದರೆ ನನಗೆ ಅಷ್ಟೇ ಸಾಕು. ಯಾಕೆಂದರೆ ಈಗ ಗಿಡಗಳದ್ದು ಸೈಜು ಮತ್ತು ಅದರದ್ದು ಎಲೆಗಳು ಆರೋಗ್ಯ ಪ್ರತಿಯೊಂದು ನೋಡಿದರೆ ಈಗ ಅಕ್ಕಪಕ್ಕದಲ್ಲಿ ಎಲ್ಲೋ ಇಷ್ಟೊಂದು ರೆಕಾರ್ಡ್ ಮಾಡಿ ಬೆಳೆನ ಮಾಡ್ಬೋದು ನೀವು. ಯಾಕೆ ಅಂತ ಹೇಳಿದರೆ ನಾವು ಬೇಕಾದಷ್ಟು ಇಲ್ಲಿ ನೀವು ನೋಡಿದ್ದೀರಾ ಮತ್ತು ಬೇರೆ ರೈತರು ಕೂಡ ನೀವು ಕೂಡ ನೋಡಿದ್ದೀರಾ. ಬಟ್ ಇಷ್ಟು ಅದ್ಭುತವಾಗಿ ಗಿಡ ಬಂದಿಲ್ಲ. ಯಾಕಂದರೆ 3.5 ವರ್ಷಕ್ಕೆ ಇಷ್ಟು ಮೆಚುರಿಟಿಯಾಗಿ ಇಷ್ಟು ಸೈಜಲ್ಲಿ ಗಿಡ ಬಂದಿದೆ ಅಂದರೆ ಒಂದು ಅದ್ಭುತ ಇದು. ಅದ್ಭುತ ಆಗಿದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಹಾಂ. ಈಗ ಹಂತವಾಗಿ ನೀವು ಏನೆಲ್ಲ ಬೆಳಗ್ಗೆ ಗ್ರೀನ್ ಪ್ಲಾನೆಟ್ ಉತ್ಪನ್ನನ ಬಳಸ್ತಾ ಇದ್ದೀರಾ? ನಾವು ಆಲೂಗೆಡ್ಡೆಯಿಂದ ಹಿಡಿದು ಶುಂಠಿ ಎಲ್ಲದಕ್ಕೂ ಇದನ್ನೇ ಮಾಡ್ತಾ ಇದ್ದೀರಿ. ಗೊಬ್ಬರ ಯಾವ್ದು ಬೇರೆ ಹಾಕಿ ಅಂತಾರೆ ಅದನ್ನ ಮಾತ್ರ ಹಾಕ್ತಾ ಇದ್ದೀನಿ ಅಷ್ಟೇ. ಹಾಂ. ಅದು ಬಿಟ್ಟರೆ ಇದ್ರದ್ದು ನಿಮ್ಮ ಗ್ರೀನ್ ಪ್ಲಾಂಟಿಂದೇ ಇದು ಮಾಡ್ಕೊಂಡು ಹಾಕಿರೋದು. ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ಸಂಪೂರ್ಣ ಬಳಸ್ಕೊಂಡು ಮಾಡ್ತಿದ್ದೀರಾ. ಅವ್ರೇನು ಗೈಡ್ ಮಾಡ್ತಾರೆ ಆ ಲಿಕ್ವಿಡ್ಗಳು ಗ್ರೀನ್ ಪ್ಲಾನೆಟಲ್ಲಿ ಏನೇನಿದಾವೆ ಎಲ್ಲವನ್ನೂ ನೀವು ಬಳಸ್ತಾ ಇದ್ದೀರಾ. ಈಗ ನಾನು ಹೇಳ್ತೀನಿ ನಿಮ್ಗೆ, ಈಗ 3.5 ವರ್ಷಕ್ಕೆ ಇಷ್ಟು ಬಂದಿದೆ ಅಂದರೆ ನೆಕ್ಸ್ಟ್ ಇಯರಲ್ಲಿ, ಈ ವರ್ಷ ಬಿಟ್ಟು ನೆಕ್ಸ್ಟ್ ಇಯರ್ 5ನೇ ವರ್ಷ ಏನು ಚಾಲ್ತಿ ಬರುತ್ತೆ, ಕಡಿಮೆ ಅಂದರೂ ಇದರಲ್ಲಿ ನಿಯರ್ 80 ಕ್ವಿಂಟಲ್ ಮೇಲೆ ಹೋಗ್ತೀರಿ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದರೆ 8 ಕ್ವಿಂಟಲು ತೆಗಿಯಲ್ಲ 5ನೇ ವರ್ಷದ, 4ನೇ ವರ್ಷ ಕ್ರಾಸ್ ಆಗ್ತಿದ್ದಂಗೆ. ಹಾಂ, ನಿಮ್ಮದು ಅಷ್ಟು ಇಳುವರಿಗೆ ಕ್ರಾಸ್ ಆಗ್ತೀರಾ. ಈ ಕ್ರಾಪ್ ಅಲ್ಲ, ನೆಕ್ಸ್ಟ್ ಏನು ಬರುತ್ತಲ್ಲ ಅದಕ್ಕೆ. ಈಗ ನಿಮಗೊಂದು 60-70% ಇದರಲ್ಲಿ ಗರ್ಭ ಪ್ರೆಸೆಂಟ್ ಇದೆ. ತುಂಬ ಆಶ್ಚರ್ಯ ಆಗುತ್ತೆ ನೋಡಲಿಕ್ಕೆ. ಆಯಿತು, ಯಾಕೆಂತಂದರೆ ನಾನೇನು ಅಂತ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಇಲ್ಲಿ ಬಂದಾಗ ಸರ್ ಸುಣ್ಣ ಹೊಡೆದಿರಲಿಲ್ಲ, ಸುಣ್ಣನ ಕೊಡಿಸಿದ್ದೆ. ಬೇರೆಯವರೆಲ್ಲ ಸುಣ್ಣನ ನೋಡಿದ್ರೆ ಸುಣ್ಣ ಆಲ್ರೆಡಿ ಹೋಗ್ಬಿಟ್ಟಿದ್ದಾವೆ. ನಮ್ಮ ಇನ್ನೂ ಸುಣ್ಣಗಳು ನಾವು ಹಂಗೆ ಅಬ್ಸರ್ವ್ ಮಾಡೋದು ಎಲ್ಲ ನೀಟಾಗಿ ನೋಡಿ. ನಮ್ಮ ರಂಜಿತ್ ಅವರು ಸಲಹೆ ಸಂಪೂರ್ಣ ನಿಮಗೆ ಸಂಪೂರ್ಣ ಇದೆ. ನಾವು ಇದಾಗಿದೆ. ವಿಶ್ವಾಸದಲ್ಲಿ ಮಣ್ಣಿನ ಜೊತೆ ಚೆನ್ನಾಗಿದ್ದೀವಿ ಸರ್. ಆ ಥರ ಆಮೇಲೆ ಸುಣ್ಣಗಳನ್ನ ಇದಕ್ಕೆ ನಾನು 10 kg ಸುಣ್ಣಕ್ಕೆ ರೈತರಿಗೆ ಏನು ಹೇಳ್ತೀರಾ? ರೈತರಿಗೆ ಉಪಯೋಗಿಸ್ಬೋದು ಅಂತ ಹೇಳ್ತೀನಿ ಸರ್. ಆಯಿತು, ರೈತರು ಸಂಪೂರ್ಣವಾಗಿ ಇದನ್ನು ಉಪಯೋಗಿಸ್ಕೊಂಡು ಆರ್ಗ್ಯಾನಿಕ್ ಆಗಿರುತ್ತೆ, ಎಲ್ಲದಕ್ಕೂ ಅನುಕೂಲ ಆಗಿರುತ್ತೆ. ನಮಗೆ ಒಂದ್ಸಲಿ ಆ ಗೊಬ್ಬರ ತಂದು ಹಾಕಿ ಅದಕ್ಕೆ ನೀರಿಲ್ದಲ್ಲ ಓತು ಅನ್ನಂಗಿಲ್ಲ, ಎಲ್ಲಾದ್ರಲ್ಲೂ ಕಾಪಾಡ್ಕೊತೈತಿ ಇದು. ಓಕೆ. ನಾನು ಹೋದ್ಸಲಿ ಲೆಕ್ಕಾಚಾರದಲ್ಲಿ 2 ತಿಂಗಳು ನೀರನ್ನೇ ಹಾಕಿರಲ್ಲ ಕರೆಂಟ್ ಪ್ರಾಬ್ಲಮ್ಗೆ. ಸರಿ ಬರಂಗೇ ಇಲ್ಲ. ಹೋದ್ಸಲಿ ಹಿಂಗೆ ನೀರು ಕೊಡ್ರೆ ಇನ್ನೂ ಬೇಜಾನು ಇದಾಗವು. ಇಲ್ಲ, ಕರೆಕ್ಟಾಗಿ ನೀಟಾಗಿ ರಂಜಿತ್ ಮೇಂಟೆನೆನ್ಸ್ ಮಾಡಿದ್ದಾರೆ.
ಇದಾಗುತ್ತೆ. ರಂಜಿತ್ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ನಿಮ್ಮದು? 9008992232. ಇಲ್ಲಿ ನಮ್ಮ ಹಾಸನ ಅಕ್ಕಪಕ್ಕದಲ್ಲಿರೋಂಥ ರೈತರು ಇವರಿಗೆ ಕರೆ ಮಾಡಿದರೆ ಅವ್ರು ಬಂದು ನಿಮ್ಮ ಜಮೀನಿಗೆ ಬಂದು ಮಣ್ಣನ್ನು ಚೆಕ್ ಮಾಡಿ ಅದಕ್ಕೆಲ್ಲ ಏನೇನು ಪೋಷಕಾಂಶಗಳು ಬೇಕೋ ಒದಗಿಸಿ ಕೊಡ್ತಾರೆ. ಯಾರೆಲ್ಲ ರೈತರಿಗೆ ಅವಶ್ಯಕತೆ ಇದೆ ಇವರಿಗೆ ಕಮ್ಯುನಿಕೇಟ್ ಮಾಡಿಕೊಡ್ರಿ. ಧನ್ಯವಾದ ಶಿವಣ್ಣ, ನಿಮಗೂ. ಧನ್ಯವಾದಗಳು.